ನಮಸ್ಕಾರ, ನಾನು ಲಕ್ಷ್ಮೀಕಾಂತ್ ಕಾಫಿ ಮಂಡಳಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಾಫಿ ಮಂಡಳಿ ಕಾಫಿ ದಸರಾದಲ್ಲಿ ಭಾಗವಹಿಸಿದೆ. ಇವತ್ತು ನೀವು ನೋಡ್ತಿರ್ಬೋದು ನಮ್ಮ ಸ್ಟಾಲ್ನ, ಕಾಫಿ ಬೋರ್ಡ್ ಸ್ಟಾಲನ್ನು. ಸೊ ಇಲ್ಲಿ ನಾವು ಒಂದು ಅರೇಬಿಕಾ ಚಂದ್ರಗಿರಿ ಪ್ಲಾಂಟನ್ನು ಡಿಸ್ಪ್ಲೇಗೆ ಅಂತ ತಂದಿದ್ದೀವಿ. ಇದು ತುಂಬ ಸಮೃದ್ಧವಾಗಿ ಬೆಳೆದಿರುವಂಥ ಒಂದು ಚಂದ್ರಗಿರಿ ಗಿಡ ಇದು. ಬನ್ನಿ, ಹಾಗೆ ನಮ್ಮ ಸ್ಟಾಲ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಅದು ಪ್ರೆಸೆಂಟ್ ಈ ಸ್ಟೇಜಲ್ಲಿ ಇದೆ. ಕಾಫಿ ಇನ್ನು ಕಾಯಿ ಸ್ಟೇಜ್ನಲ್ಲಿ ಇದೆ. ಇದು ಈಗ ಇನ್ನೊಂದು 2-3 ತಿಂಗಳಲ್ಲಿ ಕಾಫಿ ಹಣ್ಣು ಆಗುತ್ತೆ. ಇದು ಇನ್ನು ಹಣ್ಣು ಆಗ್ತಿರ್ತಂತ ಒಂದು ಸ್ಟೇಜ್ ಇದು. ಒಮ್ಮೆ ಕಾಫಿ ಹಣ್ಣಾದ ನಂತರ ನಾವು ಕಾಫಿನ ಹಾರ್ವೆಸ್ಟ್ ಮಾಡ್ತೀವಿ. ಕಾಫಿನ ಹಾರ್ವೆಸ್ಟ್ ಮಾಡಿದ ನಂತರ 2 ರೀತಿಯ ವಿಧಾನಗಳಿದ್ದಾವೆ ಕಾಫಿ ಪ್ರೊಸೆಸಿಂಗ್ ಅಲ್ಲಿ. ಒಂದು ಡ್ರೈ ಮೆಥಡು, ಇನ್ನೊಂದು ವೆಟ್ ಮೆಥಡು. ಡ್ರೈ ಮೆಥಡ್ ಅಲ್ಲಿ ಇದನ್ನ ಸಾಮಾನ್ಯವಾಗಿ ರೈತರೆಲ್ಲ ಚೆರಿ ಅಂತ ಕರೀತಾರೆ. ಇದನ್ನು ನಾವು ಕಾಫಿ ನ್ಯಾಚುರಲ್ಸ್ ಅಂತ ಹೇಳ್ತೀವಿ. ಅಂದರೆ ನ್ಯಾಚುರಲ್ ಆಗಿ ವಿತೌಟ್ ರಿಮೂವಿಂಗ್ ಎನಿ ಸ್ಕಿನ್ನು, ಹಾಗೆ ನ್ಯಾಚುರಲ್ ಡ್ರೈ ಮಾಡೋದ್ರಿಂದ ಅಂಡರ್ ಸನ್ಲೈಟು, ಇದನ್ನು ನ್ಯಾಚುರಲ್ಸ್ ಅಂತ ಕರೀತಾರೆ. ತದನಂತರ ಸಾಮಾನ್ಯವಾಗಿ ಕಾಫಿ ಎಸ್ಟೇಟ್ಸಲ್ಲಿ ನೀವು ಒಂದು ಮಷಿನ್ ನೋಡಿರ್ಬೋದು, ಪಲ್ಪರ್ ಮಷಿನ್ ಅಂತ. ಆ ಮಷಿನ್ ಏನು ಮಾಡ್ತಾ ಅಂದರೆ ಈ ಕಾಫಿ ಸಿಪ್ಪೆಯನ್ನು ರಿಮೂವ್ ಮಾಡುತ್ತೆ, ಪಲ್ಪ್ ಮಾಡುತ್ತೆ, ಕಾಫಿ ಪಲ್ಪನ್ನು ರಿಮೂವ್ ಮಾಡುತ್ತೆ. ಸೊ ಇದನ್ನು ವಾಶ್ ಮೆಥಡ್ ಅಂತ ಹೇಳ್ತೀವಿ ಅಥವಾ ವೆಟ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಪಾರ್ಚ್ಮೆಂಟ್ ಅಂತ ಕರಿತೀವಿ. ಸೊ ಇವೆರಡು ರೈತರ ಹಂತದಲ್ಲಿ ಪ್ರೊಸೆಸಿಂಗ್ ಅನ್ನು ಮಾಡ್ತಾರೆ. ಅದಾದ ನಂತರ ಕ್ಯೂರಿಂಗ್ ವರ್ಕ್ಸ್ ಫ್ಯಾಕ್ಟ್ರಿಗೆ ಹೋಗಿ ಈ ಎಲ್ಲ ಕಾಫಿಯ ಸಿಪ್ಪೆ ತೆಗೆದ ನಂತರ ಅದು ಕ್ಲೀನ್ ಕಾಫಿ ಆಗುತ್ತೆ. ಕ್ಲೀನ್ ಕಾಫಿ ಆರ್ ಗ್ರೀನ್ ಬೀನ್ ಅಂತ ಹೇಳ್ತೀವಿ. ಓಕೆ, ಈ ಕಾಲದಲ್ಲಿ ಹಲ್ಲರು ಆ ಥರದ ಮಷಿನ್ಸ್ ಎಲ್ಲ ಇರ್ತಿರ್ಲಿಲ್ಲ. ಅವರು ಮನೆಯಲ್ಲೇ ಇದನ್ನ ಕುಟ್ಟಣಿಗೆ ಅಂತ ಹೇಳ್ತಾರೆ, ಒನಕೆ ಮತ್ತೆ ಕುಟ್ಟಣಿಗೆ. ಇದರಲ್ಲಿ ಕುಟ್ಬಿಟ್ಟು ಕಾಫಿ ಸಿಪ್ಪೆನೆಲ್ಲ ತೆಗಿತಾ ಇದ್ರು. ಕಾಫಿ ಸಿಪ್ಪೆನ ತೆಗೆದ್ಬಿಟ್ಟು ಆನಂತರ ಇದನ್ನ ಕಾಫಿ ರೋಸ್ಟರ್ ಅಂತ ಹೇಳ್ತೀವಿ. ಇಲ್ಲಿ ಕೆಂಡನ ಹಾಕ್ಬಿಟ್ಟು, ಇದರಲ್ಲಿ ಕೆಂಡನ ಹಾಕ್ಬಿಟ್ಟು ಬೆಂಕಿ ಬಿಸಿ ಮಾಡಿ ಇದನ್ನ ಇಡ್ತಾ ಇದ್ರು. ಇದರಲ್ಲಿ ಕಾಫಿನ ತುಂಬಿಸ್ತಾ ಇದ್ರು. ಈ ತರ ಸಿಪ್ಪೆ ತೆಗೆದಂತ ಕಾಫಿನ ಇದರಲ್ಲಿ ಹಾಕ್ತಾ ಇದ್ರು. ಆಮೇಲೆ ಕಾಫಿನ ಕೆಂಡದಲ್ಲಿ ಹುರಿತಾ ಇದ್ರು. ಈ ತರ ಅದು ಹುರಿದ ನಂತರ ಕಾಫಿ ರೋಸ್ಟ್ ಆದ ನಂತರ ಇದು ರೋಸ್ಟೆಡ್ ಕಾಫಿ ಬೀನ್ಸ್. ಇದು ರೋಸ್ಟ್ ಆದ ನಂತರ ಇದು ಒಂದು ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾಫಿ ಬೀನ್ಸ್ ಎಲ್ಲ ಇದ್ರಲ್ಲಿ ಹಾಕಿ ಇದನ್ನ ಈ ತರ ತಿರುಗಿಸಿದಾಗ ಇದು ಪೌಡರ್ ಆಗ್ತಾ ಇತ್ತು. ಪೌಡರ್ ಆದ ನಂತರ ಕಾಫಿ ಪೌಡರ್ ಅನ್ನು ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಮನೆಯಲ್ಲಿನೇ ಈ ತರ ಕಾಫಿನ ಅವರೇ ತಯಾರಿಸ್ಕೊಳ್ತಾ ಇದ್ರು. ಮತ್ತೆ ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಂತ ಕಪ್ಗಳು, ಈಗೇನು ಕಾಫಿ ಮಗ್ಗಳು ಅಂತ ಹೇಳ್ತೀವಿ, ಕಾಫಿಗೆ ಬಳಸೋದು ಮಗ್ಗಳು. ಮತ್ತೆ ಇದು ಸೇರು ಪಾವು ಅಂತ ಹೇಳ್ತೀವಿ, ಆಗ ಮೆಷರಿಂಗ್ ಜಾರ್ಗಳು ಕಾಫಿಗೆ. ಸೊ ನಾನು ಕಾಫಿ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ, ತುಂಬಾ ಬ್ರೀಫ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಕಾಫಿ ಮಂಡಳಿ ಕಾಫಿ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸಗಳು ಮಾಡ್ತಾ ಇದೆ. ಈಗ ಪ್ರತಿಯೊಬ್ಬರು ಕಾಫಿಯ ಲವರ್ಸ್ ಇರ್ಬೋದು, ಕಾಫಿ ಬೆಳೆಗಾರ ಇರ್ಬೋದು, ಕಾಫಿ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಅವರಿಗೋಸ್ಕರ ಅಂತ ಕಾಫಿ ಮಂಡಳಿ ಒಂದು ಮೊಬೈಲ್ ಆ್ಯಪ್ನ ಡೆವಲಪ್ ಮಾಡಿದೆ. ಸೊ ಆ ಮೊಬೈಲ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇದೊಂದು ಸ್ಕ್ಯಾನರ್ ಇದೆ. ಇದು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ಕಾಫಿ ಬೆಳೆಗಾರರು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಕಾಫಿ ಸಬ್ಸಿಡಿ ಸಂಬಂಧಪಟ್ಟ ಹಾಗೆ, ಮತ್ತು ಕಾಫಿ ಸೀಡ್ಸ್ ಪರ್ಚೇಸ್ ಮಾಡೋದಾದ್ರೆ, ಅಥವಾ ಏನಾದ್ರು ಟ್ರಾಪ್ಸ್ಗಳು ಪರ್ಚೇಸ್ ಮಾಡೋದಾದ್ರೆ, ಅಥವಾ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂದ್ರೆ ನೇರವಾಗಿ ಮೊಬೈಲ್ ಆ್ಯಪ್ ಮೂಲಕನೇ ಕಾಫಿ ಬೋರ್ಡ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಕಾಫಿ ಮಾರ್ಕೆಟಿಗೂ ಸಹ ಈ ಮೊಬೈಲ್ ಆ್ಯಪ್ ನಿಮಗೆ ಸಹಾಯ ಮಾಡುತ್ತೆ. ಸೊ ಇಷ್ಟು ಮಾಹಿತಿನ ನೀಡ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಿಮ್ಮ ಹತ್ರದಲ್ಲಿರುವಂಥ ಕಾಫಿ ಮಂಡಳಿನ ಸಂಪರ್ಕ ಮಾಡಿ. ನನಗೆ ಒಂದೆರಡು ಮಾತಾಡೋಕ್ಕೆ ಮತ್ತು ಕಾಫಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅವಕಾಶ ಕೊಡುವಂಥ ಹೆಜ್ಜೆ ನುಡಿ ಮಾಧ್ಯಮಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.